Hello friends, welcome back to my channel GK Kannada Stories. ರಾತ್ರಿ ನಾನು ಒಬ್ಬನೇ ಮಲಗಿರುವಾಗ ಅವಳು ಬಂದು ಅವಳ ತೂತಿಗೆ ಚೆನ್ನಾಗಿ ಜಡಿಸಿಕೊಂಡು ಮಜಾ ಮಾಡಿ ಸುಖಪಟ್ಟಳು. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ಕತೆಗೆ ಹೋಗೋಣ. ನಾನು ಸರ್ವೇಶ್, ನನ್ನ ವಯಸ್ಸು 24. ನಾನು ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ನನ್ನ ಕುಟುಂಬದಲ್ಲಿ ನಾವು 4 ಜನ ಇದ್ದೇವೆ. ಅಪ್ಪ, ಅಮ್ಮ, ನನ್ನ ಅಕ್ಕ ಮತ್ತು ನಾನು. ಅಕ್ಕನ ಮದುವೆಯಾಗಿ 2 ವರ್ಷಗಳಾಗಿವೆ. ಅವಳು ಈಗ ಗಂಡನ ಮನೆಯಲ್ಲಿದ್ದಾಳೆ. 4 ತಿಂಗಳಿಗೊಮ್ಮೆ ಅವಳು ಅಮ್ಮ ಮತ್ತು ಅಪ್ಪನನ್ನು ಭೇಟಿಯಾಗಲು ಮನೆಗೆ ಬರುತ್ತಾಳೆ. ಒಂದು ದಿನ ರವಿವಾರ ನಾನು ಬೆಳಗ್ಗೆ ತಡವಾಗಿ ಎದ್ದೆ ಮತ್ತು ಸೋಮಾರಿಯಾಗಿ ಹಾಲಿನಲ್ಲಿ ಕುಳಿತಿದ್ದೆ. ಅಪ್ಪ ಮತ್ತು ಅಮ್ಮ ದಿನನಿತ್ಯದ ಮಾತುಕತೆಯಲ್ಲಿ ಮಗ್ನರಾಗಿದ್ದರು. ನನ್ನ ಕೈಯಲ್ಲಿ ಮೊಬೈಲ್ ಇತ್ತು. ನಾನು ಮೊಬೈಲ್ನಲ್ಲಿ ಶಾರ್ಟ್ಸ್ ನೋಡುತ್ತಿದ್ದೆ. ಅಷ್ಟರಲ್ಲಿ ಅಮ್ಮ, ಸರ್ವೇಶ್ ಬಾಗಿಲು ತೆಗಿ, ಇವತ್ತಿಂದ ಹೊಸ ಮನೆ ಕೆಲಸದವಳು ಬರುತ್ತಿದ್ದಾಳೆ ಎಂದರು. ನಾನು ಕ್ಷಣಕಾಲ ಸುಮ್ಮನಿದ್ದೆ. ಹಿಂದಿನ ಮನೆ ಕೆಲಸದವಳು ಇತ್ತೀಚೆಗೆ ತನ್ನ ಊರಿಗೆ ಹೋಗಿದ್ದಳು. ಆದ್ದರಿಂದ ಅಮ್ಮ ಬೇರೆ ಕೆಲಸದವಳನ್ನು ನೋಡಿದ್ದಳು. ನನಗೆ ಈ ಎಲ್ಲದರಲ್ಲಿ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಬಾಗಿಲು ಹೊಡೆದ ತಕ್ಷಣ ನಾನು ಎದ್ದು ಬಾಗಿಲು ತೆರೆದೆ. ಮುಂದೆ ಕಂಡ ದೃಶ್ಯವನ್ನು ನೋಡಿ ನನ್ನ ಕಣ್ಣುಗಳು ಕ್ಷಣಾರ್ಧಕ್ಕೆ ದೊಡ್ಡವಾದವು. ಸುಮಾರು 36 ವರ್ಷದ ಮಧ್ಯಮ ಎತ್ತರದ ಹೆಂಗಸು. ಆದರೆ ಅವಳ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ಆಕರ್ಷಣೆ ಇತ್ತು. ಅವಳ ಗೋಧಿ ಬಣ್ಣದ ಚರ್ಮ ಗುಲಾಬಿ ವರ್ಣದಿಂದ ಹೊಳೆಯುತ್ತಿತ್ತು. ದೊಡ್ಡ ಕಪ್ಪು ಕಣ್ಣುಗಳು ನನ್ನ ಮೇಲೆ ನೆಟ್ಟಿತ್ತು. ತುಟಿಗಳ ಮೇಲೆ ಸೌಮ್ಯವಾದ ನಗು ಇತ್ತು. ಅವಳ ಉದ್ದವಾದ ಕಪ್ಪು ಕೂದಲು ಬಿಚ್ಚಿಬಿಟ್ಟಿದ್ದವು ಮತ್ತು ಹಗುರವಾದ ಗಾಳಿಯಲ್ಲಿ ಕೆನ್ನೆಯ ಮೇಲೆ ಲಘುವಾಗಿ ಆಡುತ್ತಿದ್ದವು. ಹಣೆಯ ಮೇಲೆ ಸಣ್ಣ ಕುಂಕುಮವಿತ್ತು. ಅದು ಅವಳ ಮುಖದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತಿತ್ತು. ಚಿಕ್ಕದಾದ ಮೂಗು, ತುಂಬಿದ ಕೆನ್ನೆಗಳು ಅವಳ ನಗುವನ್ನು ಇನ್ನಷ್ಟು ಸುಂದರವಾಗಿಸಿದ್ದವು. ಅವಳು ಕೆಂಪು ಗುಲಾಬಿ ಬಣ್ಣದ ಸೀರೆ ಧರಿಸಿದ್ದಳು. ಅದು ಅವಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಸೀರೆಯಲ್ಲಿ ಅವಳ ಸೌಂದರ್ಯ ಎದ್ದು ಕಾಣುತ್ತಿತ್ತು. ಶರೀರ ತುಂಬಿದ್ದರೂ ಆಕರ್ಷಕವಾಗಿತ್ತು. ನಡೆಯುವಾಗ ಅವಳ ಚಲನೆಯಲ್ಲಿ ಒಂದು ರೀತಿಯ ಸ್ವಾಭಾವಿಕ ಆಕರ್ಷಣೆ ಇತ್ತು. ಅವಳ ಸುಂದರವಾದ ಕುತ್ತಿಗೆಯಲ್ಲಿ ಸೊಗಸಾಗಿ ಹೊಂದಿಕೊಂಡ ಮಂಗಳಸೂತ್ರ ಅವಳನ್ನು ಎಷ್ಟು ಸುಂದರಿಯನ್ನಾಗಿ ಮಾಡಿತೆಂದರೆ ನಾನು ಅವಳನ್ನು ಕಣ್ಣು ತುಂಬಾ ನೋಡುತ್ತಾ ತಟಸ್ಥನಾಗಿ ನಿಂತಿದ್ದೆ. ಅವಳು ತಟಸ್ಥಳಾಗಿ ನಿಂತಿದ್ದಳು. ನಾನು ಅವಳನ್ನು ನೋಡುತ್ತಲೇ ಇದ್ದೆ. ಕೆಲವು ಕ್ಷಣಗಳ ಕಾಲ ಮೌನ ಆವರಿಸಿತು. ನಂತರ ಅವಳು ಸ್ವಲ್ಪ ನಕ್ಕು, ಯಜಮಾನರೇ, ನಾನು ಹೊಸ ಕೆಲಸದವಳು ಸವಿತಾ, ಕೆಲಸ ಶುರು ಮಾಡಬಹುದೇ ಎಂದಳು. ಅದನ್ನು ಹೇಳುವಾಗಲೇ ಅವಳು ಸೀರೆಯ ಸಿರಗನ್ನು ಸ್ವಲ್ಪ ಮುಂದಕ್ಕೆ ಎಳೆದಳು. ಅವಳ ಆ ಚಲನೆಯಲ್ಲಿ ಒಂದು ವಿಶೇಷ ಆಕರ್ಷಣೆ ಇತ್ತು. ನಾನು ತಕ್ಷಣ ಎಚ್ಚರವಾಗಿ, ಒಳಗೆ ಬನ್ನಿ ಎಂದು ಗಂಟಲು ಸರಿಪಡಿಸಿ ಹೇಳಿದೆ. ಅವಳ ಹಿಂದಿನಿಂದ ಬರುತ್ತಿದ್ದ ಸುವಾಸನೆಯ ಮಂದ ಪರಿಮಳ ನನ್ನ ಮನಸ್ಸಿನಲ್ಲಿ ಏನು ವಿಶೇಷವನ್ನು ಕಳೆದು ಹೋಗುವಂತೆ ಮಾಡಿತ್ತು. ಸವಿತಾ ಮನೆಯೊಳಗೆ ಬಂದಳು. ನಂತರ ಅವಳು ಸುತ್ತಲೂ ನೋಡತೊಡಗಿದಳು. ದೊಡ್ಡ ಶ್ರೀಮಂತ ಮನೆಯ ವೈಭವ ಅವಳಿಗೆ ಅನುಭವವಾಯಿತು. ಆದರೆ ಅವಳ ಮುಖದ ಮೇಲೆ ಹೆಚ್ಚು ಪ್ರಭಾವ ಇರಲಿಲ್ಲ. ಶ್ರೀಮಂತಿಕೆಗಿಂತ ಅವಳಿಗೆ ಬೇರೆ ಏನು ಮುಖ್ಯವೆನಿಸುತ್ತಿತ್ತು. ನನ್ನ ನೋಟ ಅವಳ ಕೈ ಮೇಲೆ ಬಿತ್ತು. ಅವಳ ಕೈಗೆ ಸುಟ್ಟ ಗುರುತು ಇತ್ತು. ಅವಳ ಕೈಯಲ್ಲಿದ್ದ ಕೆಲವು ಬಳೆಗಳು ಸರಿಯಾಗಿ ಇದ್ದವು, ಆದರೆ ಉಳಿದವು ಒಡೆದಿದ್ದವು. ಅವಳು ಅದನ್ನು ಸ್ವಲ್ಪ ಸರಿಪಡಿಸುತ್ತಾ, ಮನೆ ಚೆನ್ನಾಗಿದೆ, ಆದರೆ ತುಂಬಾ ಶಾಂತವಾಗಿದೆ. ನಿಮ್ಮ ಮದುವೆಯಾಗಿಲ್ಲವೇ ಎಂದು ಕೇಳಿದಳು. ಅವಳ ಅನಿರೀಕ್ಷಿತ ಪ್ರಶ್ನೆ ನನಗೆ ವಿಚಿತ್ರವೆನಿಸಿತು. ಇನ್ನೂ ಇಲ್ಲ ಎಂದು ನಾನು ನಗುತ್ತಾ ಉತ್ತರಿಸಿದೆ. ಅವಳು ನಗುತ್ತಾ, ಒಳ್ಳೆಯದು, ಇಲ್ಲದಿದ್ದರೆ ನಿಮ್ಮ ಹೆಂಡತಿ ನಾನು ಇಲ್ಲಿ ಕೆಲಸಕ್ಕೆ ಬರುವ ಮೊದಲೇ ಅವರು ನನ್ನನ್ನು ಕೋಪದಿಂದ ಮಾತನಾಡಿಸುತ್ತಿದ್ದರು ಎಂದಳು. ಮನೆಯ ಹೆಂಗಸರು ಯಾವಾಗಲೂ ಕಿರಿಕಿರಿ ಮಾಡುತ್ತಾರೆ. ಕೆಲಸದವರೆಂದರೆ ಅವರಿಗೆ ವಿಚಿತ್ರ ಭಾವನೆ ಇರುತ್ತದೆ. ಕೆಲಸದವರಾದರೆ ಏನು, ನಾವು ಕೂಡ ಮನುಷ್ಯರೇ. ದಿನವಿಡೀ ನಿರಂತರವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಆದರೆ ಮನೆ ಮಾಲೀಕರ ಹೆಂಡತಿಯರಿಗೆ ಇದು ಎಲ್ಲಿ ಕಾಣುತ್ತದೆ ಎಂದಳು. ನಾನು ಗೊಂದಲಕ್ಕೀಡಾದೆ. ಇಷ್ಟೆಲ್ಲ ಮಾತನಾಡುತ್ತಾಳೆ ಎಂದರೆ ಈ ಮಹಿಳೆ ಸಾಮಾನ್ಯಳಲ್ಲ ಎಂದು ನಾನು ಯೋಚಿಸಿದೆ. ನಾನು ಹಿಂದೆ ಹೋಗುತ್ತಾ ಕೇಳಿದೆ, ಬೇರೆ ಏನಾದರೂ ಹೇಳಿ. ಅವಳು ಹೆಂಡತಿಯರು ಗಂಡಂದಿರನ್ನು ಕಾಪಾಡುತ್ತಾರೆ, ಆದರೆ ಗಂಡಂದರು ಬೇರೆ ಮಹಿಳೆಯರ ಜೊತೆ ಹೆಚ್ಚು ಮಾತನಾಡಿದರೆ ತಕ್ಷಣ ಜಗಳ ಶುರುವಾಗುತ್ತದೆ ಎಂದಳು. ಅವಳ ಹಾವಭಾವ ನೋಡಿ ನಾನು ನಕ್ಕೆ. ಅವಳು ಕೆಲಸ ಮಾಡಲು ಶುರು ಮಾಡಿದಳು. ಮಹಡಿ ಒರೆಸಿ, ಕಸಗುಡಿಸಿ, ಮನೆಯೆಲ್ಲ ಚೆಕ್ಕ ಮಾಡಿದ್ದಳು. ಅವಳ ಚಲನವಲನಗಳ ಮೇಲೆ ನನ್ನ ಗಮನ ಇತ್ತು. ಮರುದಿನ ಅವಳು ಸ್ವಲ್ಪ ತಡವಾಗಿ ಬಂದಳು. ನಾನು ಆತುರದಿಂದ ಅವಳಿಗೆ ಕಾಯುತ್ತಿದ್ದೆ. ಡೋರ್ ಬೆಲ್ ಬಾರಿಸಿದಾಗ ನಾನು ಓಡಿ ಹೋಗಿ ಬಾಗಿಲು ತೆರೆದೆ. ಸವಿತಾ ಅಲ್ಲಿ ನಿಂತಿದ್ದಳು. ಆದರೆ ಅವಳಲ್ಲಿ ಒಂದು ಬದಲಾವಣೆ ಕಂಡುಬಂತು. ಅವಳು ಇಂದು ಬೇರೆ ಬಣ್ಣದ ಸೀರೆ ಧರಿಸಿದ್ದಳು. ಅದರ ಮೇಲೆ ಬಿಳಿ ಹೂವುಗಳಿದ್ದವು. ಅಷ್ಟೇ ಅಲ್ಲ, ಅವಳು ಲೈಟಾಗಿ ಮೇಕಪ್ ಮಾಡಿಕೊಂಡಿದ್ದಳು. ಅವಳ ಮೃದುವಾದ ತುಟಿಗಳಲ್ಲಿ ಕೆಂಪು ಲಿಪ್ಸ್ಟಿಕ್ ಇತ್ತು. ನಾನು ಅವಳನ್ನೇ ನೋಡುತ್ತಿದ್ದೆ. ಅಷ್ಟರಲ್ಲಿ ಅವಳು, ಯಜಮಾನರೇ, ಸ್ವಲ್ಪ ಬದಿಗೆ ಸರಿತೀರಾ, ನನಗೆ ಒಳಗೆ ಹೋಗಲು ದಾರಿ ಬಿಡಿ. ಏನು ಹೀಗೆ ನೋಡ್ತಿದ್ದೀರಿ ಎಂದಳು. ಅವಳ ಆ ಧೈರ್ಯದ ಮಾತುಗಳಿಂದ ನಾನು ನಾಚಿಕೆಯಿಂದ ತಲೆಬಾಗಿಸಿದೆ. ಬಹುಶಃ ನನ್ನ ಕಣ್ಣುಗಳಲ್ಲಿನ ಆಕರ್ಷಣೆ ಅವಳಿಗೆ ಕಾಣಿಸಿರಬಹುದು. ನನ್ನ ಉದ್ದೇಶವನ್ನು ಅವಳು ಅರ್ಥ ಮಾಡಿಕೊಂಡಿರಬಹುದು. ಅದರಿಂದ ಅವಳು ನನ್ನೊಂದಿಗೆ ಸ್ವಲ್ಪ ಭಿನ್ನವಾಗಿ ಮಾತನಾಡುತ್ತಿದ್ದಳು. ಈಗ ಈ ರೀತಿಯ ಆಕರ್ಷಕ ಮಹಿಳೆಯನ್ನ ನಾನು ಹೇಗೆ ನನ್ನ ಕೈಯಿಂದ ತಪ್ಪಿಸಿಕೊಳ್ಳಬಹುದು?
ಆದ್ದರಿಂದ ನಾನು ಅವಳನ್ನು ಆಕರ್ಷಿಸಲು ಶುರು ಮಾಡಿದೆ. ಏನಾದರೂ ಯೋಚನೆ ಮಾಡಬೇಕು ಎಂದು ನಿರ್ಧರಿಸಿದೆ. ಅವಳು ಒಳಗೆ ಬಂದು ಕಸ್ಪರಕ್ಕೆ ಹಿಡಿದು ಕೆಲಸ ಶುರು ಮಾಡಿದಳು. ಆಗ ನಾನು ಕೇಳಿದೆ, ನಾನು ನಿಮಗೆ ಸವಿತಾ ಅಂತ ಕರೆಯಬಹುದಾ? ಅವಳು ನನ್ನನ್ನು ನೋಡಿ, ಹೌದು ಕರೆಯಬಹುದು, ಏಕೆ ಕರೆಯಬಾರದು ಎಂದಳು. ನಾನು ಪಕ್ಕಕ್ಕೆ ಸರಿದು ಸೋಫಾದಲ್ಲಿ ಕುಳಿತು, ಸವಿತಾ, ನಿಮ್ಮ ಮನೆಯಲ್ಲಿ ಬೇರೆ ಯಾರಿದ್ದಾರೆ ಎಂದು ಕೇಳಿದೆ. ಅವಳು ಕೆಲಸ ಮಾಡುತ್ತಾ, ಹೆಚ್ಚು ಜನರಿಲ್ಲ, ನನ್ನ ಅತ್ತೆ ತೀರಿಕೊಂಡಿದ್ದಾರೆ, ಮಾವನವರು ಇದ್ದಾರೆ, ನಾನು, ನನ್ನ ಗಂಡ ಮತ್ತು ನನ್ನ ಪುಟ್ಟ ಮಗ ಆಶೀಶ್ ಎಂದಳು. ಅಷ್ಟರಲ್ಲಿ ಅವಳ ಕಸುಗುಡಿಸುವ ಕೆಲಸ ಮುಗಿದಿತ್ತು. ನಂತರ ಅವಳು ನನಗೆ ತಿಂಡಿ ತಯಾರಿಸಲು ಅಡುಗೆ ಮನೆಗೆ ಹೋದಳು. ನಾನು ಈ ಅವಕಾಶವನ್ನು ಬಳಸಿಕೊಂಡೆ. ರವಿವಾರವಾಗಿದ್ದರಿಂದ ಅಮ್ಮ ಮತ್ತು ಅಪ್ಪ ಬೆಳಗ್ಗೆ 10 ಗಂಟೆಗೆ ಖರೀದಿಗೆ ಹೋಗಿದ್ದರು. ನಾನು ತಕ್ಷಣ ಅಡುಗೆ ಮನೆಗೆ ಹೋಗಿ ಮರೆಯಾಗಿ ಅವಳ ಹಿಂದೆ ನಿಂತು ಅವಳನ್ನು ನೋಡುತ್ತಿದ್ದೆ. ಮುಂದಿನ ಕ್ಷಣದಲ್ಲಿ ಅವಳು ಹಿಂತಿರುಗಿ ನೋಡಿದಳು. ತಿಂಡಿ ರೆಡಿಯಾಗಿದೆ ಎಂದಳು. ನಾನು ನೀರು ಕುಡಿಯಲು ಬಂದಿದ್ದೆ ಎಂದು ಹೇಳಿ, ನಾನು ರೆಫ್ರಿಜರೇಟರ್ ಬಾಗಿಲು ತೆರೆದು ನೀರಿನ ಬಾಟಲಿಯನ್ನು ತೆಗೆದು ನೀರು ಕುಡಿಯುವ ನಾಟಕ ಮಾಡಿದೆ. ಅವಳು ಅಲ್ಲಿಯೇ ಒಂದು ಪ್ಲೇಟ್ನಲ್ಲಿ ತಿಂಡಿ ನನಗೆ ಕೊಟ್ಟಳು. ತಿಂಡಿಯಲ್ಲಿ ಎಂದು ಸವಿತಾ ಅವಲಕ್ಕಿ ಮಾಡಿದ್ದಳು. ಅದನ್ನು ಕೊಟ್ಟು ಅವಳು ಮತ್ತೆ ಅವಳ ಕೆಲಸದಲ್ಲಿ ನಿರತಳಾದಳು. ನಾನು ಅವಳನ್ನೇ ನೋಡುತ್ತಾ ಹಿಂದೆ ನಿಂತಿದ್ದೆ. ನಾನು ನಿಧಾನವಾಗಿ ಅವಳ ಬಳಿಗೆ ಹೋಗಿ, ಸವಿತಾ, ಇಂದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದೀರಿ ಎಂದೆ. ಅವಳು ನನ್ನ ಕಣ್ಣುಗಳಲ್ಲಿ ನೋಡಿ, ಯಜಮಾನರೇ, ನಿಮ್ಮ ಗಮನ ಅದ್ಭುತವಾಗಿದೆ ಎಂದಳು. ನಾನು ಹೇಳಿದ್ದು, ಹಾಗೆ ಅಲ್ಲ, ಅಂದರೆ ನೀವು ಇಂದು ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದೀರಿ, ಹೊಸ ಬಟ್ಟೆ